ಸೊ ಬೆಳಗ್ಗೆ ಎದ್ದ ಕೂಡಲೇ ಒಂದು ಸ್ವಲ್ಪ ಕೆಲಸ ಇತ್ತಂತ ಹೊರ ಹೋಗಿದ್ದೆ. ಕೆಲಸ ಮುಗಿಸ್ಕೊಂಡು ಹೊಳೆ ಬರ್ತಕ್ಕಂದ್ರೆ ಒಂದು ಗ್ರೌಂಡ್ನಾಗ ಹುಡುಗರು ಆಟ ಆಡೋದು ಕಂಡು ಫನ್ ಗ್ರೌಂಡ್ ಇತ್ತು. ನಾನು ತಲೆಗೆ ಗೇಮ್ ಆಡೋಕ್ಕೆ. ಸೊ ಅವ್ರು ಕೇಳಿ ನಾನು ಬರ್ಬೋದೇನಂತ ಅಂತೇಳಿ. ಸೊ ನಾವು ಗೇಮ್ನಾಗ ಕರ್ಕೊಂಡು ಆಟ ಆಡಿದ್ವಿ. ಒಂದು ಸ್ವಲ್ಪ ಒಂದು ಅರ್ಧ ತಾಸು ಆಡಿದ್ವಿ. ಆಯ್ತು ಅಂತೇಳಿ ಅವ್ರಿಗೆ ಮುಗಿಸ್ಕೊಂಡು ಮನೆಗೆ ಹೋದ್ನಿ. ಇವತ್ತು ಮನೆಗೆ ಹೋಗೋದಿತ್ತು. ನಾನು ಆಟೋ ಹಿಡ್ಕೊಂಡು ನಾನು ಹೊಂಟಿನಿ ಡೈರೆಕ್ಟ್ ರೈಲ್ವೆ ಸ್ಟೇಷನ್. ಅಲ್ಲಿ ಹೋಗೋ ತಗೊಂಡು ಇಂಡಿಯನ್ ರೈಲ್ವೇದವ್ರದ್ದು ಮೆಸೇಜ್ ಬಂದಿತ್ತು, ಏನದಂದ್ರೆ ನಿನ್ನ ಟಿಕೆಟ್ ಕ್ಯಾನ್ಸಲ್ ಆಗೈತೆ ಅಂತೇಳಿ. ಸೊ ಅಲ್ಲೇ ನಿಂತು ವೇಟ್ ಮಾಡಿನಿ ಮತ್ತು ಅವ್ರ ಟ್ರೈನ್ ಸಿಗ್ತಾ ಅಂತೇಳಿ. ಟ್ರೈನ್ ಯಾವ ಸಿಗಲಿಲ್ಲ ಅಂತೇಳಿ ಡೈರೆಕ್ಟ್ ಬಸ್ ಬುಕ್ ಮಾಡಿದ್ವಿ ಯಾರಲ್ಲಂಗೆ. ಸೊ ಅಲ್ಲಿಂದ ಡೈರೆಕ್ಟ್ ನಾವು ಹೋದ್ವಿ ಬಸ್ ಸ್ಟ್ಯಾಂಡ್ಗೆ. 9:30 ಬರೋ ಬಸ್ 11 ಗಂಟೆ ಆದರೂ ಬರಲಿಲ್ಲ. ವೇಟ್ ಮಾಡಿ 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 ಸಾಕಾಯ್ತು. ಅಂತೂ ಬಸ್ ಬಂತು. ಕುಂತು ಬೆಳಗಾವಿ ತನಕ ಬಂದು ಆಯ್ತು ಅಂತೇಳಿ ಬಸ್ ಹತ್ತಿ ಬಸ್ನಾಗ ಹೊಚ್ಕೊಂಬಕ್ಕೊನಿ. ಸೊ ಬೆಳಗ್ಗೆ ಅದು ನೋಡ್ತೀನಿ ಅಣ್ಣ ಬಂದು ಧಾರವಾಡ ನಿಲ್ಸನ್. ಹೊಟ್ಟೆ ಬಾರಿ ಸಿಕ್ಕಾಪಟ್ಟೆ ಹಸಿತ್ತೆ. ಹೋಗ್ಲಿ ಅಂತ ನಾಷ್ಟನ ಮಾಡಿನಿ. ನಾಷ್ಟದ ಮುಗಿಸ್ಕೊಂಡು ಬಸ್ನ ಹಚ್ಚಿದ್ವಿ. ಎಕ್ಸಾಕ್ಟ್ 11 ತಂದು ಬೆಳಗಾವಿ ಹಚ್ಚಿದ. ನಾ ಅಲ್ಲಿಂದ ಆಟೋ ಹಿಡ್ಕೊಂಡು ಡೈರೆಕ್ಟಾಗಿ ಹೋದ್ನಿ ರೈಲ್ವೆ ಸ್ಟೇಷನ್. ಸೊ ಅಲ್ಲಿ ಒಂದು ಸ್ವಲ್ಪ ವಿಡಿಯೋದು ಮಾಡಿದ್ದು. ಅಲ್ಲಿಂದ ಡೈರೆಕ್ಟಾಗಿ ಹೋಗಿ ಒಂದು ಟಿಕೆಟ್ ತೊಗೊಂಡೆ. ಸೊ ಅಂತೂ ಟ್ರೈನ್ ಬಂತು. ಟ್ರೈನ್ ಹತ್ತಿ ಮುಂದೆ ಏನಾಗತ್ತಲ್ಲ ಅದನ್ನು ನೆಕ್ಸ್ಟ್ ಬ್ಲಾಗ್ನ ನೋಡಿ.